ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಹೇಳಲು ಹೊರಟಿರುವ ಕತೆ ಸಾಮಾನ್ಯವಾದದಲ್ಲ. ಆರ್ಆರ್ ಸಿನಿಮಾಗಳಲ್ಲಿ ನಾವು ದೆವ್ವ ಭೂತ ಅಂತ ನೋಡಿದಾಗ ಇದೆಲ್ಲ ಸುಳ್ಳು ಅಂತ ಅನ್ಕೋತೀವಿ. ಆದರೆ ಇಂದು ನಾವು ಹೇಳಲಿರುವ ಕತೆ ಸ್ಪೇನ್ ದೇಶದ ಮಾಡ್ರಿಡ್ ನಲ್ಲಿ ನಡೆದ ನೈಜ ಘಟನೆ. 1991ರಲ್ಲಿ ವ್ಯಾಲೆಕಾಸ್ ಎಂಬ ಪ್ರದೇಶದಲ್ಲಿ ನಡೆದ ಈ ಘಟನೆ ಎಷ್ಟರ ಮಟ್ಟಿಗೆ ಭಯಾನಕವಾಗಿರುತ್ತೆಂದರೆ ಸ್ವತಃ ಪೊಲೀಸ್ ಅಧಿಕಾರಿಗಳೇ ತನಿಖಾ ವರದಿಯಲ್ಲಿ ವಿವರಿಸಲಾಗದ ಶಕ್ತಿಗಳ ಹಾವಳಿ ಎಂದು ಬರೆದಿದ್ದಾರೆ. ಬನ್ನಿ, ವೆರೋನಿಕಾಳ ಆ ಕರಾಳ ಜೀವನದ ಪುಟಗಳನ್ನ ತೆರೆಯೋಣ. ಈ ಕತೆ ಆರಂಭವಾಗೋದು ಜೂನ್ 12, 1901ರಲ್ಲಿ. ನಮ್ಮ ನಾಯಕಿ ವೆರೋನಿಕಾ 15 ವರ್ಷದ ಅರಿಯದ ಹುಡುಗಿ. ಅವಳ ತಂದೆ ತೀರಿ ಹೋಗಿದ್ದಾರೆ. ತಾಯಿ ಹೋಟೆಲ್ನೊಂದರಲ್ಲಿ ಕೆಲಸ ಮಾಡುತ್ತಾಳೆ. ತಾಯಿ ಬೆಳಗ್ಗೆ ಹೋದರೆ ರಾತ್ರಿಯೇ ಬರುವುದು. ಹಾಗಾಗಿ ಮನೆಯ ಜವಾಬ್ದಾರಿ ಪೂರ್ತಿ ವೆರೋನಿಕಾ ಹೆಗಲ ಮೇಲೆ ಇತ್ತು. ವೆರೋನಿಕಾಗೆ 2 ತಂಗಿಯರು ಮತ್ತು ಒಂದು ಪುಟ್ಟ ತಮ್ಮ. ಪ್ರತಿದಿನ ಬೆಳಗ್ಗೆ ಎದ್ದು ತಮ್ಮ ತಂಗಿಯರ ರೆಡಿ ಮಾಡಿ ಊಟ ತಿನ್ನಿಸಿ ಶಾಲೆಗೆ ಕರೆದುಕೊಂಡು ಹೋಗುವುದು ಇವಳ ದಿನಚರಿಯಾಗಿರುತ್ತದೆ. ಅವಳಿಗೆ ಫ್ರೆಂಡ್ಸ್ ಜೊತೆ ಆಟ ಆಡೋಕೆ, ಟಿವಿ ನೋಡೋಕೆ ಸಮಯವೇ ಇಲ್ಲ. ಇವಳ ಬಾಲ್ಯವನ್ನೇ ಬಲಿ ಕೊಟ್ಟು ಅವಳ ಮನೆಯ ಯಜಮಾನಿಯಾಗಿದ್ದಾಳೆ. ಈ ಒಂಟಿತನವೇ ಅವಳನ್ನ ಆ ತಪ್ಪು ನಿರ್ಧಾರಕ್ಕೆ ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಆ ದಿನ ಜಗತ್ತೇ ಒಂದು ವಿಸ್ಮಯವನ್ನು ನೋಡಲು ಕಾಯುತ್ತಿತ್ತು. ಅದುವೇ ಸಂಪೂರ್ಣ ಸೂರ್ಯಗ್ರಹಣ. ಶಾಲೆಯಲ್ಲಿ ಟೀಚರ್ಸ್ ಮತ್ತೆ ಮಕ್ಕಳೆಲ್ಲರೂ ಕಪ್ಪಗಿನ ಕನ್ನಡಕ ಹಾಕಿಕೊಂಡು ಆಕಾಶವನ್ನು ನೋಡುತ್ತಿದ್ದರೆ ವೆರೋನಿಕಾ ಮತ್ತು ಅವಳ 2 ಫ್ರೆಂಡ್ಸ್ ಮಾತ್ರ ಬೇರೆಯದೇ ಪ್ಲಾನ್ ಮಾಡಿದ್ದರು. ಅವರು ಕದ್ದು ಶಾಲೆಯ ಬೇಸ್ಮೆಂಟ್ಗೆ ಹೋಗುತ್ತಾರೆ. ಅದು ಕತ್ತಲಾದ ಜಾಗ. ಅಲ್ಲಿ ವೆರೋನಿಕಾ ತನ್ನ ಬ್ಯಾಗ್ನಿಂದ ಒಂದು ಓಜಾ ಬೋರ್ಡ್ ತೆಗೆಯುತ್ತಾಳೆ. ಅವಳ ಉದ್ದೇಶ ತೀರಿ ಹೋದ ತನ್ನ ತಂದೆಯ ಆತ್ಮವನ್ನ ಮಾತನಾಡಿಸುವುದು. 3 ಗೆಳೆಯರು ಬೋರ್ಡ್ ಮೇಲೆ ಕೈ ಇಡುತ್ತಾರೆ. ಮಂತ್ರಗಳನ್ನ ಕೇಳಲು ಶುರು ಮಾಡುತ್ತಾರೆ. ಹೊರಗಡೆ ಸೂರ್ಯನು ಕತ್ತಲ ಆವರಿಸಿದಂತೆ ಬೇಸ್ಮೆಂಟ್ ನಲ್ಲಿ ಗಾಳಿ ಬೀಸಲು ಶುರುವಾಗುತ್ತದೆ. ದಿಢೀರನೆ ಆ ಓಜಾ ಬೋರ್ಡ್ ಅನ್ನ ಗ್ಲಾಸ್ ವೇಗವಾಗಿ ಚಲಿಸಲು ಶುರು ಮಾಡುತ್ತದೆ. ಅದು ಬಿಸಿಯಾಗುತ್ತದೆ. ಇದ್ದಕ್ಕಿದ್ದಂತೆ ಗ್ಲಾಸ್ ಒಡೆದು ನುಚ್ಚು ಚೂರಾಗುತ್ತದೆ. ಆ ಕ್ಷಣದಲ್ಲಿ ಸೂರ್ಯಗ್ರಹಣ ಪೂರ್ಣವಾಗುತ್ತದೆ. ಕತ್ತಲು ಆವರಿಸುತ್ತದೆ. ವೆರೋನಿಕಾ ಜೋರಾಗಿ ಕಿರುಚಿಕೊಂಡು ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಆ ಘಟನೆಯ ನಂತರ ವೆರೋನಿಕಾ ಎಚ್ಚರಗೊಳ್ಳುತ್ತಾಳೆ. ಆದರೆ ಅವಳು ಮೊದಲಿನಂತಿಲ್ಲ. ಡಾಕ್ಟರ್ಸ್ ಅವಳಿಗೆ ಐರನ್ ಡಿಫಿನಿಯನ್ಸಿ ಇದೆ ಎಂದು ಹೇಳುತ್ತಾರೆ. ಆದರೆ ಅಸಲಿ ಸಮಸ್ಯೆ ಬೇರೆಯೇ ಇತ್ತು. ಮನೆಗೆ ಬಂದ ನಂತರ ಅವಳಿಗೆ ವಿಚಿತ್ರ ಅನುಭವವಾಗಲು ಶುರುವಾಗುತ್ತದೆ. ಊಟದ ತಟ್ಟೆ. ಅವಳು ಊಟ ಮಾಡುತ್ತಿರುವಾಗ ತನ್ನ ಕೈಯಿಂದ ಚಮಚ ತನ್ನಷ್ಟಕ್ಕೆ ತಾನೇ ಅಲುಗಾಡುತ್ತಂತಾಗುತ್ತದೆ. ಸ್ನಾನ ಮಾಡುವಾಗ ಗಮನಿಸುತ್ತಾಳೆ. ಅವಳ ಸೊಂಟದ ಮೇಲೆ, ಕೈಗಳ ಮೇಲೆ ಯಾರೋ ಕಚ್ಚಿದಂತಹ, ಉಗುರಿನಿಂತಹ ಪರಿಚಯದಂತಹ ಕೆಂಪು ಕಲೆಗಳು ಮೂಡಿರುತ್ತವೆ. ಅವಳ ಫ್ರೆಂಡ್ಸ್ ಅವಳನ್ನು ನೋಡಿದರೆ ಭಯಪಟ್ಟು ದೂರ ಹೊಡುತ್ತಾರೆ. ಆ ಬೇಸ್ಮೆಂಟ್ ನಲ್ಲಿ ಏನಾಯಿತು ಅಂತ ಅವರಿಗೆ ಮಾತ್ರ ಗೊತ್ತು. ವೆರೋನಿಕಾ ಈಗ ಪೂರ್ತಿ ಒಂಟಿ. ವೆರೋನಿಕಾ ಕೆಲಸ ಮಾಡುವ ಶಾಲೆಯಲ್ಲಿ ಒಬ್ಬ ವಯಸ್ಸಾದ ಸನ್ಯಾಸಿ ಇರುತ್ತಾರೆ. ಅವರಿಗೆ ಕಣ್ಣು ಕಾಣಿಸುವುದಿಲ್ಲ. ಅವರನ್ನು ಎಲ್ಲರೂ ಸಿಸ್ಟರ್ ಡೆತ್ ಅಂತ ಕರೆಯುತ್ತಾರೆ. ಒಂದು ದಿನ ಆ ಸನ್ಯಾಸಿ ವೆರೋನಿಕಾಗ ಕರೆದು ಒಂದು ಭಯಾನಕ ಸತ್ಯ ಹೇಳುತ್ತಾರೆ. ಮಗು, ನಿನ್ನ ಜೊತೆ ಯಾರೋ ಇದ್ದಾರೆ. ಆ ದಿನ ನೀವು ಕೇವಲ ಬಾಗಿಲು ತೆರೆಯಲಿಲ್ಲ, ಯಾವುದೋ ದುಷ್ಟ ಶಕ್ತಿಯನ್ನ ಬರುವಂತೆ ಆಹ್ವಾನಿಸಿದ್ದೀರಿ. ಈಗ ಅದು ನಿನ್ನ ನೆರಳಾಗಿ ನಿನ್ನನ್ನೇ ಹಿಂಬಾಲಿಸುತ್ತಿದೆ ಅಂತ ಹೇಳುತ್ತಾರೆ. ವೆರೋನಿಕಾಗೆ ಏನು ಮಾಡಬೇಕೆಂದು ತೋಚುವುದಿಲ್ಲ. ತಂದೆಯನ್ನು ಕರೆದರೆ ಬಂದಿರುವುದು ಯಾವುದೋ ಪಿಶಾಚಿ. ಅವಳಿಗೆ ಅರ್ಥವಾಗುತ್ತದೆ. ದಿನಗಳು ಕಳೆದಂತೆ ರಾತ್ರಿಗಳು ಭಯಾನಕವಾಗುತ್ತವೆ. ಒಂದು ರಾತ್ರಿ ವೆರೋನಿಕಾ ಮಲಗಿದ್ದಾಗ ಅವಳ ಹಾಸಿಗೆಯ ಮತ್ತೆ ಸುಟ್ಟು ಹೋಗಿರುತ್ತದೆ ಮತ್ತು ಅದು ಮನುಷ್ಯನ ಆಕಾರದಲ್ಲಿ ಸುಟ್ಟಿರುತ್ತದೆ. ಅವನ ತಮ್ಮ ಆಂಟೋನಿಟೋ ರಾತ್ರಿ ವೇಳೆ ಯಾರೊಂದಿಗೋ ಮಾತನಾಡುತ್ತಿರುತ್ತಾನೆ. ವೆರೋನಿಕಾ ಕೇಳಿದಾಗ ಅಪ್ಪ ಬಂದಿದ್ದಾರೆ, ನನ್ನ ಜೊತೆ ಮಾತನಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ. ವೆರೋನಿಕಾ ಬೆಚ್ಚಿ ಬೀಳುತ್ತಾಳೆ. ಒಂದು ರಾತ್ರಿ ಆ ದುಷ್ಟಶಕ್ತಿ ವೆರೋನಿಕಾಳ ಕುತ್ತಿಗೆಯನ್ನ ಇಸುಕುತ್ತದೆ. ಅವಳು ಉಸಿರಾಡಲು ಕಷ್ಟಪಡುತ್ತಾಳೆ. ಆದರೆ ಅವಳ ತಾಯಿ ಇದೆಲ್ಲ ನಿನ್ನ ಭ್ರಮೆ ಎಂದು ಬೈಯುತ್ತಾರೆ. ವೆರೋನಿಕಾಳಿಗೆ ಈಗ ತನ್ನ ಪ್ರಾಣಕ್ಕಿಂತ ತಮ್ಮ ತಂಗಿಯರ ಪ್ರಾಣ ಮುಖ್ಯವಾಗುತ್ತದೆ. ಆ ಸನ್ಯಾಸಿನಿ ಹೇಳಿದಂತೆ ಆ ಆತ್ಮಕ್ಕೆ ದಾರಿ ತೋರಿಸಿ ವಾಪಸ್ ಕಳಿಸಬೇಕು. ಅದಕ್ಕಾಗಿ ಮನೆಯ ಗೋಡೆ ಮೇಲೆ ವಿಚಿತ್ರ ರಕ್ಷಣಾ ಚಿಹ್ನೆಗಳನ್ನು ಬರೆಯುತ್ತಾಳೆ. ಇದನ್ನು ವೈಕಿಂಗ್ ಚಿಹ್ನೆಗಳು ಎನ್ನುತ್ತಾರೆ. ಆದರೆ ದೈವದ ಶಕ್ತಿ ಹೆಚ್ಚಾಗುತ್ತಲೇ ಇರುತ್ತದೆ. ಒಂದು ಸೀನ್ ನಲ್ಲಿ ವೆರೋನಿಕಾ ತನ್ನ ತಂಗಿಯನ್ನು ಸ್ನಾನ ಮಾಡುತ್ತಿರುವಾಗ ನೀರು ಕುದಿಸುವಷ್ಟು ಬಿಸಿಯಾಗಿ ತಂಗಿ ಮೈ ಸುಟ್ಟು ಹೋಗುವಷ್ಟು ಸನ್ನಿವೇಶ ಬರುತ್ತದೆ. ಆದರೆ ವೆರೋನಿಕಾಳಿಗೆ ಆ ಕ್ಷಣದಲ್ಲಿ ಪ್ರಜ್ಞೆಯೇ ಇರುವುದಿಲ್ಲ. ಯಾರೋ ಸಹಾಯಕ್ಕೆ ಬರುವುದಿಲ್ಲ ಎಂದು ಗೊತ್ತಾದಾಗ ವೆರೋನಿಕಾ ಒಂದು ನಿರ್ಧಾರಕ್ಕೆ ಬರುತ್ತಾಳೆ. ನಾನು ಎಲ್ಲಿ ತಪ್ಪಿ ಮಾಡಿದೆನೋ ಅಲ್ಲೇ ಅದನ್ನ ಸರಿಪಡಿಸಬೇಕು. ಅಂದರೆ
ಮತ್ತೆ ಓಜಾ ಬೋರ್ಡ್ ಅನ್ನ ಬಳಸಿ ಆ ಆತ್ಮವನ್ನ ವಾಪಸ್ ಕಳಿಸಬೇಕು ಅಂತ ಅವಳು ಅಂದುಕೊಳ್ಳುತ್ತಾಳೆ. ಈ ಬಾರಿ ಅವಳ ಫ್ರೆಂಡ್ಸ್ ಬರುವುದಿಲ್ಲ. ಅನಿವಾರ್ಯವಾಗಿ ತನ್ನ ಮುಗ್ಧ ತಮ್ಮ ತಂಗಿಯರನ್ನೇ ಕೂರಿಸಿಕೊಂಡು ಓಜಾ ಬೋರ್ಡ್ ಮುಂದೆ ಇಡುತ್ತಾಳೆ. ಇದು ಅವಳು ಮಾಡಿದ ಅತಿ ದೊಡ್ಡ ತಪ್ಪು. ಮಕ್ಕಳು ಭಯದಿಂದ ನಡುಗುತ್ತಿರುತ್ತಾರೆ. ವೆರೋನಿಕಾ ಮಂತ್ರ ಹೇಳಲು ಶುರು ಮಾಡುತ್ತಾಳೆ. ಆಗ ಮನೆಯ ಲೈಟ್ ಆಫ್ ಆಗುತ್ತದೆ. ಕಿಟಕಿಗಳು ಬಡಿದುಕೊಳ್ಳುತ್ತವೆ. ಓಜಾ ಬೋರ್ಡ್ ಗಾಳಿಯಲ್ಲಿ ತೇಲಲು ಶುರುವಾಗುತ್ತದೆ. ಇಲ್ಲಿಂದ ಸಿನಿಮಾ ಅತ್ಯಂತ ರೋಚಕ ಅಂತ ತಲುಪುತ್ತದೆ. ಕೋಣೆಯಲ್ಲಿರುವ ಕನ್ನಡಿ ಒಡೆದು ಹೋಗುತ್ತದೆ. ದೆವ್ವದ ಆರ್ಭಟಕ್ಕೆ ಮಕ್ಕಳು ಮೂಲೆಗೆ ಸೇರಿಕೊಳ್ಳುತ್ತಾರೆ. ವೆರೋನಿಕಾ ಎಲ್ಲರನ್ನು ಕಾಪಾಡಲು ಪ್ರಯತ್ನಿಸುತ್ತಾಳೆ. ಆದರೆ ಅವಳಿಗೆ ಯಾರೋ ತನ್ನ ತಂಗಿಯ ಕುತ್ತಿಗೆ ಇಸುಕುತ್ತಿರುವ ಹಾಗೆ ಕಾಣಿಸುತ್ತದೆ. ಅವಳು ಆ ದೆವ್ವದ ಜೊತೆ ಹೋರಾಡಲು ಹೋಗುತ್ತಾಳೆ. ಆದರೆ ಆ ಕ್ಷಣದಲ್ಲಿ ಅವಳಿಗೆ ಒಂದು ಕನ್ನಡಿ ಎದುರಾಗುತ್ತದೆ. ಆ ಕನ್ನಡಿಯಲ್ಲಿ ನೋಡಿದಾಗ ಅವಳಿಗೆ ಆಘಾತವಾಗುತ್ತದೆ. ತನ್ನ ತಂಗಿಯ ಕುತ್ತಿಗೆ ಇಸುಕುತ್ತಿರುವುದು ಬೇರೆ ಯಾರೂ ಅಲ್ಲ, ಸ್ವತಃ ವೆರೋನಿಕಾನೇ. ಹೌದು, ಆ ದೆವ್ವ ಮನೆಯಲ್ಲಿ ಇಲ್ಲ, ಅದು ವೆರೋನಿಕಾಳ ದೇಹದೊಳಗೆ ಸೇರಿಕೊಂಡಿದೆ. ಇಷ್ಟು ದಿನ ತಂಗಿಗೆ ಬಿಸಿ ನೀರು ಸುರಿಸಿದ್ದು, ತಮ್ಮನಿಗೆ ಒಡೆದದ್ದು ಎಲ್ಲವೂ ವೆರೋನಿಕಾಳೆ. ಈ ಸತ್ಯ ಗೊತ್ತಾಗುತ್ತಿದ್ದಂತೆ ವೆರೋನಿಕಾ ಕುಸಿದು ಬೀಳುತ್ತಾಳೆ. ತಾನು ಬದುಕಿದ್ದರೆ ತಮ್ಮ ತಂಗಿಯರು ಸಾಯುತ್ತಾರೆ ಎಂದು ಅವಳಿಗೆ ಅರ್ಥವಾಗುತ್ತದೆ. ಕೊನೆಗೆ ಪೊಲೀಸರು ಮನೆಗೆ ಮುಗುತ್ತಾರೆ. ಇನ್ಸ್ಪೆಕ್ಟರ್ ಒಳಗೆ ಬಂದಾಗ ಅವರು ನೋಡಿದ ದೃಶ್ಯ ಅವರನ್ನ ಬೆಚ್ಚಿ ಬೀಳಿಸುತ್ತದೆ. ವೆರೋನಿಕಾ ಗಾಳಿಯಲ್ಲಿ ತೇಲುತ್ತಿರುತ್ತಾಳೆ. ಸಾಮಾನುಗಳು ಹಾರಾಡುತ್ತಿರುತ್ತವೆ. ಸ್ವಲ್ಪ ಸಮಯದಲ್ಲೇ ವೆರೋನಿಕಾ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ ಮತ್ತು ಸಾವನ್ನಪ್ಪುತ್ತಾಳೆ. ಸಿನಿಮಾದ ಕೊನೆಯಲ್ಲಿ ಆ ಪೊಲೀಸ್ ಅಧಿಕಾರಿಗಳು ಬರೆದ ಒರಿಜಿನಲ್ ರಿಪೋರ್ಟ್ ಅನ್ನು ತೋರಿಸುತ್ತಾರೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಬರೆದಿರುತ್ತಾರೆ, ನಾವು ಅಲ್ಲಿ ವಿಚಿತ್ರ ಶಬ್ದಗಳನ್ನು ಕೇಳಿದೆವು ಮತ್ತು ವಿವರಿಸದಾಗದ ಶಕ್ತಿಯನ್ನ ಅನುಭವಿಸಿದೆವು ಎಂದು. ವೆರೋನಿಕಾ ತೀರಿಕೊಂಡಾಗ ಅವಳ ವಯಸ್ಸು ಕೇವಲ 15 ವರ್ಷ. ಆ ಘಟನೆಯ ನಂತರ ಮನೆಯಲ್ಲಿ ಯಾರೂ ವಾಸ ಮಾಡಲಿಲ್ಲ. ಸ್ನೇಹಿತರೆ, ವೆರೋನಿಕಾ ಕೇವಲ ಸಿನಿಮಾ ಅಲ್ಲ, ಅದು ಅತಿಯಾದ ಕುತೂಹಲ ಹೇಗೆ ಪ್ರಾಣಕ್ಕೆ ಕುತ್ತು ತರುತ್ತದೆ ಎನ್ನುವುದಕ್ಕೆ ಸಾಕ್ಷಿ. ಹಠಕ್ಕಾಗಿ ದೆವ್ವದ ಜೊತೆ ಚೆಲ್ಲಾಟ ಆಡಬಾರದು ಅನ್ನೋದಕ್ಕೆ ಈ ಕತೆ ನೀತಿ ಹೇಳುತ್ತದೆ. ಈ ವಿವರಣೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮಗೆ ಈ ಸಿನಿಮಾದ ಯಾವ ಸೀನ್ ಹೆಚ್ಚು ಭಯ ಹುಟ್ಟಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.